ಅಲ್ಲ ನಮ್ಗೆ ಅಪೋಸ್ ಮಾಡಿಲ್ಲಲ್ಲ ಅಪೋಸಿಷನ್ ಪಾರ್ಟಿ ಮಾನ್ಯ ಗಂಡ ಕೊಟ್ರು ಅವರು ಅಪೋಸಿಷನ್ ಪಾರ್ಟಿ ಅಪೋಸ್ ಮಾಡಲಿಲ್ಲ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಸಿದ್ದರಾಮಯ್ಯ ಸಾಹೇಬರಿಗೆ, ಗೋವಿಂದ ಕಾರಜೋಳ ಅವರಿಗೆ, ತಿಮ್ಮಾಪುರ ಅವರಿಗೆ, ಚಾಂಚಲ್ ಅವರಿಗೆ, ತಿಮ್ಮಾಪುರ ಸಾಹೇಬರಿಗೆ ಪ್ರಥಮ ಬಾರಿಗೆ 2004ರಲ್ಲಿ ಅವರು ಸಚಿವರಾದಂತ ಅರವಿಂದ್ ತಿಮ್ಮಾಪುರ ಸಾಹೇಬರು ಎಸ್ ಎಂ ಕೃಷ್ಣ ಅವ್ರ ಮುಂದೆ ಅವರು ಹೈವೇಲಿ ಆಲ್ಮೆಟ್ಟಿ ಹೈವೇಲಿ ಅವರೇ ಪ್ರಸ್ತಾವನೆ ಮಾಡಿದ್ದು, ಅವರೇ ಆಯೋಗ ನೇಮಕ ಮಾಡಿದ್ದೆ ಪಟ್ಟು ಹಿಡ್ಕೊಂಡ್ ಕುಂತಾಗ ಅವತ್ತ ಸದಾಶಿವ ಏನೈತಲ್ಲ ಇದು ನಾವು ಹೊರಗೆ ಬಂದಿದ್ದು. ಅವತ್ತಿಂದ ಹೋರಾಟ ನಡೆದದ್ದು ನಿರಂತರ. ಮಾದಿಗರಿಗೆ ಇವತ್ತೇ ಜಯ ಸಿಕ್ಕಿದೆ. 2020ರಲ್ಲಿ ಇವತ್ತಿಗೆ ಅವರು ಸಚಿವರದಾರ. ಇವತ್ತಿಗೆ ಅವರ ನೇತೃತ್ವದಲ್ಲಿ ಇವತ್ತಿಗೆ ಏನು ನಮ್ಮ ವರ್ಗೀಕರಣ ಆಗಿದೆ. ಮೂಲೆ ಮೂಲೆಯಿಂದ ಮಾದಿಗರ ಹೋರಾಟ, ಒಳ ಮೀಸಲಾತಿಗೆ ಹೋರಾಟ ಮಾಡ್ತಕ್ಕಂಥ ನಾವೆಲ್ಲರೂ ಇವತ್ತಿನ ದಿವಸ ಘನವತ್ತ ಸರ್ಕಾರಕ್ಕೆ ನಾವು ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ನಾವು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಅದು ಮಾದಿಗ ಸಮಾಜದ ವತಿಯಿಂದ. ಹಾಗಾಗಿ ಸುಮಾರು 30 ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥ ಮಾದಿಗರು ನಾವೆಲ್ಲರೂ ಅದರ ಜೊತೆಗೆ ಹಲವಾರು ಇವತ್ತು BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಹಲವಾರು ನಮ್ಮ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಕೂಡ ಅದರಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿದ್ದಾರೆ. ಇವತ್ತು KS ಮುನಿಯಪ್ಪ ಸಾಹೇಬ್ರು ಇರ್ಬೋದು, RB ತಿಮ್ಮಾಪುರ ಸಾಹೇಬ್ರು ಇರ್ಬೋದು, ಗೋವಿಂದ ಕಾರಜೋಳ ಸಾಹೇಬ್ರು ಇರ್ಬೋದು, AS ನಾರಾಯಣ ಸ್ವಾಮಿ ಅವರು ಇರ್ಬೋದು, ಧ್ರುವ ನಾರಾಯಣ ಅವರು, ಸುಮಾರು ನಮ್ಮ ಇವತ್ತು ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟ ಮಾಡ್ಕೊತ ಬಂದಂತರ ಕೂಡ ಅವರು ಸರ್ಕಾರದ ಪರವಾಗಿ ಧ್ವನಿ ಎತ್ತಿ ಎಲ್ಲ ಒಂದು ಸಮುದಾಯದ ಒಂದು ನಾಯಕರ ಜೊತೆಗೆ ಸೇರಿ ಇವತ್ತು ಸಚಿವ ಸಂಪುಟದ ಮುಗಿದ ನಂತರ ಕ್ಯಾಬಿನೆಟ್ಗೆ ಬಂದು ಆ ನಂತರ ವಿಧಾನ ಅಧಿವೇಶನದಲ್ಲಿ ಕೂಡ ಹಲವಾರು ಜನಾಂಗದರು ನಮ್ಮ ಮಾದಿಗರ ಪರವಾಗಿ ಧ್ವನಿ ಎತ್ತಿದ್ದು ಕೂಡ ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಇವತ್ತು ಮಾದಿಗರ ಪರವಾಗಿ ನಮ್ಮ ಬೇರೆ ಬೇರೆ ಜನಾಂಗದವರು ಕೂಡ ನಮ್ಮ ಪರವಾಗಿ ಒಳ ಮೀಸಲಾತಿ ಇವತ್ತು ಸಮಾಜಕ್ಕೆ ಆಗಲೇಬೇಕಂತಂದು ಅವರು ಕೂಡ ಅಧಿವೇಶನದಲ್ಲಿ ಪಣ ತೊಟ್ಟು ಅಧಿವೇಶನದಲ್ಲಿ ಮಾತಾಡಿ ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಹಲವಾರು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂತ ಬಂದಂಥ ಮಾದಿಗ ಜನಾಂಗಕ್ಕೆ ನಿಜವಾದ ಅಸ್ಪೃಶ್ಯತೆ ಅವರಿಗೆ ಕಾಡುತ್ತದೆ. ಹಾಗಾಗಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸ್ಕೋಬೇಕಂತಂದೇಳಿ ಅಧಿವೇಶನದಲ್ಲಿ ಸುಮಾರು ಜನ ಮಾತಾಡೋದಕ್ಕಾಗಿ ಅವ್ರಿಗೂ ಕೂಡ ನಾನು ಮಾದಿಗ ಸಮಾಜದ ಪರವಾಗಿ ಹುಣಗೂರು ಮತ್ತು ಇತರರ ಮಾದಿಗ ಸಮಾಜದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಅದರ ಜೊತೆಗೆ ಇವತ್ತು ಒಳ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಕೂಡ ಇವತ್ತೊಂದು ನಾವು ಕಿವಿ ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಏನಪ್ಪ ಅಂತಂದ್ರೆ ಸುಮಾರು 30 ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂಡು ಬಂದ್ರೂ ಕೂಡ ಇವತ್ತು ನಮ್ಗೆ ಒಂದು ಅಸಮಾಧಾನ ಕಾಡುತ್ತೆ. ಹೆಂಗೆ ಅಸಮಾಧಾನ ಕಾಡುತ್ತಪ್ಪ ಅಂತಂದ್ರೆ ಇವತ್ತಿಷ್ಟು ದಿನ ನಾವು ಐಶ್ವರ್ಯ ಇವತ್ತು ಮಾದಿಗ ಸಮಾಜದ ಮುಖಂಡರು ಎಲ್ಲ ಸಮಾಜದವರು ಇವತ್ತು ಐಶ್ವರ್ಯ ಐಶ್ವರ್ಯದಿಂದ ಬಿಟ್ಟು ಹೊರಗಡೆ ಜನರಲ್ ವಾಡಿ ಬಂದೀವಿ. ಯಾಕಪ್ಪ ಅಂತಂದ್ರೆ ಇನ್ನೂ ಕೂಡ ನಮ್ಗೆ ಅಧಿಕೃತ ಆದೇಶ ಕೂಡ ಬಂದ್ರೂ ಕೂಡ ಇನ್ನೂ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಮತ್ತು ಶಿಕ್ಷಣದಲ್ಲಿ ಸಿಗಬೇಕು, ರಾಜಕೀಯವಾಗಿ ಸಿಗಬೇಕು, ಕಾನೂನು ಹೋರಾಟದಲ್ಲಿ ಸಿಗಬೇಕು, ಇವತ್ತು ಗುತ್ತಿಗೆದಾರರಲ್ಲಿ ಸಿಗಬೇಕು, ಎಲ್ಲ ರಂಗದೊಳಗೂ ಕೂಡ ಇನ್ನೂ ಸಿಗಬೇಕಾಗಿದೆ. ಹಾಗಾಗಿ ನಾವು ಯಾಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲ ರಂಗದಲ್ಲಿ ಕೂಡ ನಮ್ಗೆ ನ್ಯಾಯ ಸಿಗಂತ ಕೆಲಸ ತಾವು ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಮತ್ತೊಮ್ಮೆ ಅವ್ರನ್ನ ಇಡೀ ರಾಜ್ಯ ತುಂಬ ಸಮುದಾಯದ ನಾಯಕರೆಲ್ಲರೂ ಸೇರಿಕಾಟ 1 ಲಕ್ಷ 2 ಲಕ್ಷ 3 ಲಕ್ಷ ಜನ ಸೇರಿಸಿಕಾಟ ಕೃಷ್ಣ ಮಾದಿಗರನ್ನ ಕರೆಸಿ ದೊಡ್ಡ ಪ್ರಮಾಣದಾಗ ಒಂದು ಸಮಾವೇಶ ಮಾಡ್ಬೇಕಂತಂದು ಸಮಾಜದ ಮುಖಂಡರು ಎಲ್ಲರ ಅಭಿಪ್ರಾಯ ಐತಿ. ಅದಕ್ಕೆ ಅವರೆಲ್ಲರೂ ಕೂಡ ಇವತ್ತು ರಾಜಕೀಯ ರಂಗದಾಗಿರ್ಬೋದು, ಇವತ್ತು ಯಾವ್ದು ನೌಕರಿಯಲ್ಲಿರ್ಬೋದು, ಎಲ್ಲ ಥರ ನಮ್ಗೆ ಒಳ ಮೀಸಲಾತಿ ಪರವಾಗಿ ಕಲ್ಪಿಸಿಕೊಟ್ರಪ್ಪ ಅಂತಂದ್ರೆ ಅವ್ರಿಗೆ ನಮ್ಮ ಮಾದಿಗ ಸಮಾಜದ ಪರವಾಗಿ ನಾವು ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾವು ತಮ್ಮ ಮೀಡಿಯಾದ ಮೂಲಕ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ಇನ್ನೊಂದು ಪ್ರಪ್ರಥಮವಾಗಿ ನಿರಂತರ ನಮ್ಮ ಮಾದಿಗ ಸಮಾಜದ ಪರವಾಗಿ ನಿರಂತರ ಹೋರಾಟ ಮಾಡ್ಕೊಂತ ಬಂದಂತಾರು ನಮ್ಮ ಎಚ್ ಆಂಜನೇಯ ಸಾಹೇಬರು. ಅವರು ಸಮಾಜ ಕಲ್ಯಾಣ ಸಚಿವರಿದ್ದಾಗ ಸಮಾಜವನ್ನೇ ಮರೆತು ಟೋಟಲ್ ಸಮಾಜನ ಮರೆತು ಕಟ್ಟಿ ಎಲ್ಲ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕಂತಂದು ನಿರಂತರ ಹೋರಾಟ ಮಾಡ್ಕೊಂತ ಬಂದಂತಾರು ಎಚ್ ಆಂಜನೇಯ ಸಾಹೇಬರು. ಇದಕ್ಕೆ ಏನಾದ್ರೂ ಶ್ರೇಯಸ್ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಎಚ್ ಆಂಜನೇಯರಿಗೆ ಸಿಗಬೇಕು. ಸಮಾಜದ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಎಷ್ಟು ಸಲ್ಲಿಸಿದ್ರು ಕೂಡ ಅದು ತೀರಲಾಗದ. ಅದಕ್ಕೆ ನಾವು ಹೆಚ್ಚಿಗೆ ವಿಶೇಷವಾಗಿ ಮಾದಿಗ ಸಮಾಜದ ಮುಖಂಡರು ಹುಣಗುಂದ ಮತ್ತು ಇಳಕಲ್ಲಿನ ಎಲ್ಲ ಸಮಾಜ ಮುಖಂಡರು ಎಚ್ ಆಂಜನೇಯ ಸಾಹೇಬರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 32 ವರ್ಷದಿಂದ ಸುದೀರ್ಘ ಈ ಹೋರಾಟ ಮಾಡ್ಕೊತ ಬಂದಿರುವಂಥ ನಾವು ಮಾದಿಗರು ಇವತ್ತಿನ ಈ ಒಳ ಮೀಸಲಾತಿ
ಏನು ನಮ್ಗೆ ಸಂಯುಕ್ತ ಇದು ನ್ಯಾಯವನ್ನು ದೊರಕಿದೆ. ಈ ಸರ್ಕಾರ ಏನು ನಮಗೆ ನ್ಯಾಯವನ್ನು ದೊರಕಿಸಿಕೊಟ್ಟಿದೆ. ಅದಕ್ಕೆ ನಾನು ಈ ಸರ್ಕಾರ ಪರವಾಗಿ ಮತ್ತು ಸಿದ್ದರಾಮಯ್ಯ ಅವರಿಗೆ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸುಮಾರು ಸಿದ್ದಪ್ಪರು ಹೇಳಿದಂಗೆ ಸುಮಾರು 30 ವರ್ಷದ ಸುದೀರ್ಘ ಹೋರಾಟದಲ್ಲಿ ಇಲ್ಲಿ ರಕ್ತ ಮತ್ತು ಆಲೋಚನೆ ಮತ್ತು ನಮ್ಮ ಆರ್ಥಿಕತೆಯನ್ನು ನಾವು ಹಾಳು ಮಾಡಿಕೊಂಡು ಈ ಒಂದು ಹೋರಾಟದಲ್ಲಿ ಮಾದಿಗ ಸಮುದಾಯ ಯಶಸ್ವಿಯಾಗಿದೆ. ಅದರ ಜೊತೆಗೆ ಎಲ್ಲ ಸಮುದಾಯದವರು ಮಾಡಿದ್ದಾರೆ, ಬಟ್ ಆದರೆ ಮಾದಿಗ ಸಮುದಾಯ ಮಾಡಿದಷ್ಟು ಹೋರಾಟ ಬೇರೆದವರು ಮಾಡಲಿಲ್ಲ. ಅದು ಒಂದು ನೋವಿನ ಸಂಗತಿ. ಜೊತೆಗೆ ಈ ಒಂದು ಸಮುದಾಯ ಮೊದಲಿಂದನೂ ಹೋರಾಟದ ಕಿಚ್ಚನ್ನು ಮೈಗೆ ಹಚ್ಚಿಕೊಂಡು ಬಂದಂಥ ಸಮುದಾಯ. ಕರ್ನಾಟಕ ರಾಜ್ಯದಲ್ಲಿ ಎಂ ಕೃಷ್ಣಪ್ಪನವರು DSS ಹುಟ್ಟಾಕಿದಾಗ ಅದು ಒಂದು ಹೋರಾಟದ ಕಿಚ್ಚು. DSS ಹುಟ್ಟಿದ್ದೇ ಮಾದಿಗ ಸಮುದಾಯದಲ್ಲಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಮೀಸಲಾತಿಯನ್ನು ನಮ್ಮ ಸಮುದಾಯಕ್ಕೆ ನಮ್ಮ ನಾಯಕರು ಕೂಡ ಇಲ್ಲಿರುವಂಥ ನಾವೆಲ್ಲ ನಾಯಕರು ಕೂಡ ಅವರಿಗೆ ಒದಗಿಸಿಕೊಡ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮೀಸಲಾತಿ ಅಂದರೆ ಏನು ಗೊತ್ತಿರೋದಿಲ್ಲ. ಅಂಥದನ್ನು ನಾವು ಹಳ್ಳಿಗೆ ಹೋಗಿ ಅವರಿಗೆ ಏನು ಬಂದದೆ ಏನಿಲ್ಲ ಅಂತೇಳಿ ತಿಳಿಸಿಕೊಟ್ಟು ಯುವಕರು ನಮ್ಮ ಕರ್ತವ್ಯನೂ ಭಾಳ ಇದೆ. ಹೀಗಾಗಿ ಈ ಒಳ ಮೀಸಲಾತಿಯನ್ನು ಅವರಿಗೆ ಸಮಾಜಕ್ಕೆ ಕೊಡುವ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಅದಕ್ಕೆ ಪಾತ್ರದಾರರಂತ ಹೇಳ್ತಾ ಇದ್ದೇನೆ. ಜೊತೆಗೆ ನಮಗೆ ಇನ್ನೊಂದು ನೋವಿನ ಸಂಗತಿ ಏನಂದ್ರೆ ಅಲ್ಮಾರಿ ಬುಡಕಟ್ಟು ಸಮುದಾಯದವರಿಗೆ ಕೇವಲ 1% ಸಿಕ್ಕಿದೆ. ಅದು ನಮಗೆ ನೋವು. ಯಾಕಂದ್ರೆ ಅವರು ನಮ್ಮ ಸಂಬಂಧಿಕರೇ. ಒಳ ಮೀಸಲಾತಿ ಅಂದರೆ ಎಲ್ಲರಿಗೂ ಸಂಬಂಧಪಟ್ಟ ಸಮಬಾಳು ಸಮಜೀವನ ಅನ್ನೋದು ದೃಷ್ಟಿಯಿಂದ ಅವರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಇನ್ನಷ್ಟು ಮೀಸಲಾತಿಯನ್ನು ಹಂಚಿಕೊಳ್ಬೇಕಂತೇಳಿ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿದಂಥ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರಿಗೆ ನಾವು ನಮ್ಮ ಸಮುದಾಯದ ವತಿಯಿಂದ ಮತ್ತು ಎಲ್ಲ ಸಮುದಾಯದವರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ನಮ್ಮ ಸಮುದಾಯ ಪರವಾಗಿ. ಹೀಗಾಗಿ ಈ ಒಂದು ಒಳ ಮೀಸಲಾತಿ ಇನ್ನಷ್ಟು ಪರಿಷ್ಕರಿಸಿ ಎಲ್ಲ ಸಮುದಾಯಕ್ಕೂ ಕೂಡ ಯಾವುದೂ ಅನ್ಯಾಯ ಆಗದಂಗೆ ಘನ ಸರ್ಕಾರ ಅದು ಮಾಡಬೇಕಂತ ಹೇಳಿ ಸರ್ವನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಈ ಒಳ ಮೀಸಲಾತಿಯ ನಿರ್ಣಯ ಒಂದು ಐತಿಹಾಸಿಕ ನಿರ್ಣಯವಾಗಿದೆ. ನಿರಂತರ ಸುದೀರ್ಘ ಹೋರಾಟದ ನಂತರ ನಮಗೆ ಫಲ ನೀಡಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಹುನಗುಂದ ಹಾಗೂ ಇಳಕಲ್ ಜನರ ಮಾದಿಗರ ಈ ಕೊಡುಗೆ ಬಹಳ ಇದೆ ಅಂತ ಹೇಳ್ತಾ ಇದ್ದೀನಿ. ನಾವು ಮೊಟ್ಟ ಮೊದಲು ಈ ಸಮಾಜ ಹಾಗೂ ಹುನಗುಂದ ತಾಲೂಕು ಮಾದಿಗರ ಕೊಡುಗೆ ಮಹತ್ವದ್ದು ಅಂತ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ 2004ರಲ್ಲಿ ಉಪಚುನಾವಣೆ ಆರಂಭವಾಯಿತು. ಹುನಗುಂದ ತಾಲೂಕದ ಉಪಚುನಾವಣೆ ಈ SR ಕಾಶ್ಯಪ್ನವರ ಮರಣದ ನಂತರ ಉಪಚುನಾವಣೆ ಆರಂಭವಾಯಿತು. ಆ ಉಪಚುನಾವಣೆ ಒಂದು ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಆಗಿತ್ತು. ಜನತಾದಳ ಮತ್ತು ಈ ಕಾಂಗ್ರೆಸ್ ನಡುವೆ ಈ ಜಿದ್ದಾಜಿದ್ದಿನ ಹೋರಾಟ ಇತ್ತು. ಹೀಗಾಗಿ ಇಡೀ ರಾಜ್ಯದ ಎಲ್ಲ ಮುಖಂಡರು ಬಂದಿದ್ದರು. ಅವಾಗ ಒಂದು ಪವರ್ ಸೆಂಟರ್ ನಮ್ಮ ಮನೆ ಒಂದು ಅಧಿಕಾರ ಕೇಂದ್ರವಾಗಿತ್ತು. ಅಲ್ಲಿ ಎಲ್ಲರೂ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲ ನಾಯಕರು ಬಂದಿದ್ದರು. ನಮ್ಮ ಸಮಾಜಕ್ಕೆ 6, ಮಾದಿಗ ಸಮಾಜಕ್ಕೆ ಮತ್ತು ಸಂಬಂಧಿಸಿದ ಜಾತಿಯವರಿಗೆ 6 ಮತ್ತು ಬಲಗೈ ಚಲವಾದಿ ಸಮಾಜಕ್ಕೆ ಸಂಬಂಧಿಸಿದಂಥ ಈ ಜನರಿಗೆ ಅವ್ರಿಗೆ ಏನೈತೆ ಅಂತಂದ್ರೆ 5% ಮತ್ತು ಉಳಿದ ಸ್ಪರ್ಶ ಜಾತಿಯ ಈ ಜನರಿಗೆ ಅವ್ರಿಗೆ 3% ಕೊಟ್ಟರು. ಅವಾಗ 15%ದಲ್ಲಿ ಅವ್ರು ಇದೇನು ಮಾಡಿದ್ರು ಅಂತಂದ್ರೆ ಸೀಮಿತಗೊಳಿಗೆ 6, ಆಮೇಲೆ ಈ 4, ಆಮೇಲೆ 3 ಈ ರೀತಿ ಅವರು ವರ್ಗೀಕರಣ ಮಾಡಿ ಅವರು ವರದಿಯನ್ನು ಕೊಟ್ಟರು. ಆ ವರದಿಯನ್ನು ಕೊಟ್ಟ ಮೇಲೆ ಅದನ್ನು ಅವರು ಸರ್ಕಾರಕ್ಕೆ ಸಲ್ಲಿಸುವುದಕ್ಕೂ ವಿಳಂಬ ಆಯಿತು. ಸರ್ಕಾರಕ್ಕೂ ಬಹುಬೇಗನ ಒಪ್ಪಲಿಲ್ಲ. ಅನೇಕ ಸರ್ಕಾರಗಳು ಬದಲಾವಣೆ ಆದರೂ ಕೂಡ ಸದಾಶಿವ ಆಯೋಗದ ವರದಿಯನ್ನು ಒಪ್ಪಿಕೊಳ್ಳಿಲ್ಲ. ಅವಾಗ ಮುಂದೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಮಾಜದವರ ಆಂಜನೇಯವರು ಸಮಾಜ ಕಲ್ಯಾಣ ಮಂತ್ರಿಗಳಾದರು. ಆ ಸಮಾಜ ಕಲ್ಯಾಣಗಳ ಮಂತ್ರಿಗಳಾದ ಮೇಲೆ ಅವರು 3-4 ಸಲ ಪ್ರಯತ್ನ ಮಾಡಿ ಈ ಕ್ಯಾಬಿನೆಟ್ಗೆ ಒಯ್ದರು ವರದಿಯನ್ನು. ಸದಾಶಿವ ಆಯೋಗದ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟರು. ಆದರೆ